ಕಾಂಗ್ರೆಸ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಪವರ್ ಗೇಮ್. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆಶಿ. 2 ದಿನ ದಿಲ್ಲಿಯಲ್ಲೇ ಇರ್ತಾರೆ. ಅಸಲಿ ಆಟ ಶುರು ಮಾಡಿದ್ರ ಡಿಕೆಶಿ ಅನ್ನೋದು ಈಗಿರೋ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ಈ ಹಿಂದೆ ಹಲವು ತಿಂಗಳುಗಳ ಕಾಲ ಕೊಟ್ಟ ಮಾತನ್ನ ನೆನಪಿಸಿದ್ರು. ವರಿಷ್ಠರನ್ನ ಭೇಟಿಯಾಗಿ ಸರಿಯಾಗಿ ಹೇಳಿ ಅಂತ ಕೇಳಿದ್ರು. ಆದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಹೈಕಮಾಂಡ್ನಿಂದ ಯಾವುದೇ ಪ್ರತಿಕ್ರಿಯೆ, ಸ್ಪಂದನೆ ಸಿಕ್ಕಿಲ್ಲ. ಇದು ಹೀಗೆ ಮುಂದುವರೆದ್ರೆ ಹೇಗೆ ಕಥೆ ಅನ್ನೋ ಚಿಂತೆ ಡಿಕೆಶಿ ಪಾಳ್ಯದಲ್ಲಿ ಸಹಜವಾಗೇ ಇದೆ. ಕಳೆದ ಬಾರಿ ದೆಹಲಿ ಅಂಗಳದಲ್ಲಿ ಡಿಕೆ ಶಿವಕುಮಾರ್ 3 ದಿನಗಳ ಕಾಲ ಇದ್ರೂ ಭೇಟಿ ಸಾಧ್ಯ ಆಗಿರಲಿಲ್ಲ, ಮಾತುಕತೆ ಮುಂದಕ್ಕೆ ಹೋಗ್ಲಿಲ್ಲ. ಆದ್ರೆ ಈ ಬಾರಿ ಶತಾಯಗತಾಯ ಹೈಕಮಾಂಡ್ ಮುಂದೆ ಕೂತ್ಕೊಳ್ತಾರ. ಆನೇಕಲ್ ಶಿವಣ್ಣ ಮತ್ತು ಡಿಕೆ ಸುರೇಶ್ ಕೂಡ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಅಸಲಿ ಆಟ ಶುರು ಮಾಡಿಕೊಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್. ಕೊಟ್ಟ ಮಾತು ಇಟ್ಟ ಗುರಿ ಈಡೇರುತ್ತಾ? ಡಿಕೆ ಬ್ರದರ್ಸ್ ಶಪಥ. ದೆಹಲಿ ಅಂಗಳದಲ್ಲಿ ಡಿಕೆ ಬ್ರದರ್ಸ್ ಪವರ್ ಫೈಟ್ ಶುರುವಾಯ್ತಾ? ಹಾಗಾದ್ರೆ ವರಿಷ್ಠರ ಮುಂದೆ ಅಧಿಕಾರ ಹಂಚಿಕೆ ಮಾತು ಮತ್ತೆ ನೆನಪಿಸ್ತಾರಾ? ಪ್ರಿಯಾಂಕಾ ಗಾಂಧಿ ಜೊತೆ ಇವತ್ತೇ ಡಿಕೆಶಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಧಿಕಾರಕ್ಕೆ ಪಟ್ಟು ದೆಹಲಿ ಗುಟ್ಟು. ಹೈಕಮಾಂಡ್ಗೆ ಈಗ ಇಕ್ಕಟ್ಟು. ಅಸ್ಸಾಂ ಚುನಾವಣೆ ಮೀಟಿಂಗ್ ಬಗ್ಗೆ ಸಂಜೆ 7 ಗಂಟೆಗೆ ಸಭೆ ಇದೆ. 2 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ವಾಸ್ತವ್ಯ ಇರ್ತಾರೆ. ಆನೇಕಲ್ ಶಿವಣ್ಣ ಮತ್ತೊಂದು ಕಡೆ ಡಿಕೆ ಸುರೇಶ್ ಇಬ್ಬರೂ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಯಾವಾಗ ಹೈಕಮಾಂಡ್ ಜೊತೆಗೆ ಮಾತುಕತೆಯ ಸೀರಿಯಸ್ನೆಸ್ ಇರುತ್ತೋ ಆಗ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗಿದ್ದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೆಹಲಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಕಳೆದ ಬಾರಿ ಹೈಕಮಾಂಡ್ ನ ಮೀಟ್ ಮಾಡಬೇಕು ಅಂತ 3 ದಿನ ಕಾದ್ರು. ದಾವೋಸ್ ಏನ್ ಸಮ್ಮೇಳನ ಇತ್ತು ಅದನ್ನ ಹಿಂದಕ್ಕೆ ಹಾಕಿದ್ರು, ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಆದ್ರೆ ಮೀಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಡಿಕೆ ಶಿವಕುಮಾರ್ ಒಂದು ಕಡೆ ಫ್ಲೈಟ್ ಹತ್ತಿದ್ರೆ ಮತ್ತೊಂದು ಕಡೆ ಶಿವಣ್ಣ ಹೋಗ್ತಿದ್ದಾರೆ, ಡಿಕೆ ಸುರೇಶ್ ಹೋಗ್ತಿದ್ದಾರೆ. ಸುಮಾರು 5 ಗಂಟೆಗೆ ಭೇಟಿಯಾಗೋ ಸಾಧ್ಯತೆ ಇದೆ ಅಂತ ನಿನ್ನೆ ಹೇಳ್ತಾ ಇದ್ರು. ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಲ್ಲಿ? ಭಾವನಾ, ಈಗ ಅವರು ತಲುಪೋದೇ ಈಗ ಇನ್ನೂ ಇಲ್ಲಿಗೆ ಬಂದಿಲ್ಲ ಕರ್ನಾಟಕ ಭವನಕ್ಕೆ. ಆದರೆ ಡೆಲ್ಲಿ ತಲುಪಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಈಗ 5 ಗಂಟೆಗೆ ಇದ್ದಂತಹ ಮೀಟಿಂಗು 7 ಗಂಟೆಗೆ ಪೋಸ್ಟ್ಪೋನ್ ಆಗಿರುವಂಥದ್ದು. ಇದನ್ನು ನೋಡಿದರೆ, ಯಾಕಂದರೆ ಒಂದು ಕಡೆ ಪಾರ್ಲಿಮೆಂಟ್ ಕೂಡ ನಡೀತಾ ಇದೆ, ನಾಯಕರು ಹೊರ ರಾಜ್ಯದ ನಾಯಕರು ಹೋಗಿ ಭೇಟಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರೋಟೋಕಾಲ್ಸ್ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ಅವಕಾಶಗಳು ಕಡಿಮೆ ಸಿಗುತ್ತೆ. ಆದರೆ ಈಗ ಏನು ಮೀಟಿಂಗ್ ನಡೆಯುತ್ತೆ ಇಂದಿರಾ ಭವನದಲ್ಲಿ, ಆ ಇಂದಿರಾ ಭವನದಲ್ಲಿ ನಡೆಯುವಂಥ ಮೀಟಿಂಗ್ನಲ್ಲಿ ಪ್ರಮುಖ ನಾಯಕರು ಅಂತ ಹೇಳಿಸ್ಕೊಳ್ಳುವಂಥವ್ರು ಎಲ್ಲರೂ ಕೂಡ ಅಲ್ಲಿರ್ತಾರೆ. ಸಂಘಟನಾ ಕಾರ್ಯದರ್ಶಿ ಇರ್ಬೋದು, ಮತ್ತು ಅಸ್ಸಾಂ ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು. ಅದೇ ಇವರು ಕೂಡ ಹಿರಿಯ ವೀಕ್ಷಕರಾಗಿರುವಂಥದ್ದು ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ. ಹಾಗಾಗಿ ಎಲ್ಲರೂ ಸೇರಿ ಒಂದು ಸಭೆ ನಿಗದಿಯಾಗಿದೆ 7 ಗಂಟೆಗೆ ಅನ್ನುವಂಥ ಹಿನ್ನೆಲೆಯಲ್ಲಿ. ಅಲ್ಲಿ ಒಂದಷ್ಟು ಮೊದಲನೇದಾಗಿ ಆರಂಭದಲ್ಲಿ ಅಸ್ಸಾಮಿಗೆ ಸಂಬಂಧಪಟ್ಟಂಗೆ ಎಲ್ಲ ಚರ್ಚೆ ಮುಗಿದ ಬಳಿಕ ಪ್ರತ್ಯೇಕವಾಗಿ ಒಂದು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಆದರೂ ಅದು ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಜೊತೆಗೆ ಇವರು ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಪಾಯಿಂಟ್ಮೆಂಟ್ ಕೇಳಿದಾರಾ ಈ ವಿಚಾರಕ್ಕೆ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಇನ್ನು ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗುವಂಥದ್ದು ಕೂಡ ಇದೆ ಅಂತ AICCಯ ಉನ್ನತ ಮೂಲಗಳು ಹೇಳ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಕೂಡ ಹೇಳ್ತಾ ಇದೆ. ಆದರೆ ಇವು ಎರಡಕ್ಕೂ ಕೂಡ ಅಂದರೆ ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಇರ್ಬೋದು ಪ್ರತ್ಯೇಕ ಭೇಟಿಗೆ, ಚುನಾವಣೆ ಅಸ್ಸಾಂ ಚುನಾವಣೆ ಹೊರತುಪಡಿಸಿ, ಅದೇ ರೀತಿ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಇನ್ನೂ ಅಪಾಯಿಂಟ್ಮೆಂಟ್ಗಳು ನಿಗದಿ ಆಗಿಲ್ಲ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಆದರೆ ಡಿ ಕೆ ಸುರೇಶ್ ಅವರು ಬರ್ತಾ ಇರೋದು, ಅವರ ಬೆಂಬಲಿಗರಾದಂಥ ಆನೇಕಲ್ ಶಿವಣ್ಣ MLA ಅವರು ಕೂಡ ಬರ್ತಾ ಇರುವಂಥದ್ದು ನೋಡಿದರೆ ಬೇರೆ ರೀತಿಗೆ ತೆಗೆದುಕೊಂಡು ಹೋಗ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇಷ್ಟರ ನಡುವೆ ಡಿ ಕೆ ಸುರೇಶ್ ಅವರ ಯಾಕೆ ಬರ್ತಾ ಇದ್ದಾರೆ ಡೆಲ್ಲಿಗೆ ಅಂತ ಅಂದರೆ, ಡೈರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ಇದೆ ಮಿಲ್ಕ್ ಯೂನಿಯನ್ಗೆ ಸಂಬಂಧಪಟ್ಟ ಹಾಗೆ. ಆ ಹಿನ್ನೆಲೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇನ್ನೊಂದು ಮೂಲದಿಂದ ಸಿಗ್ತಾ ಇರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.